ಮಕ್ಕಳೇ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡುತ್ತಾ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಕಾಂಪಿಲ್ಯ ನಗರದಲ್ಲಿ ಬ್ರಹ್ಮದತ್ತ ಎನ್ನತಕ್ಕಂಥ ಒಬ್ಬ ಅರಸ ಇದ್ದ. ಅವನ ಮನೆಯಲ್ಲಿ, ಅಂದರೆ ಅರಮನೆಯಲ್ಲಿ, ಪೂಜನಿ ಎಂಬ ಒಂದು ಹಕ್ಕಿ ಬಹುಕಾಲದಿಂದ ಗೂಡು ಕಟ್ಟಿ ವಾಸ ಮಾಡ್ತಾ ಇತ್ತು. ಒಮ್ಮೆ ಅದಕ್ಕೆ ಒಂದು ಮರಿ ಹುಟ್ಟಿತು. ಅದೇ ಕಾಲಕ್ಕೆ ರಾಣಿಯು ಒಂದು ಗಂಡು ಮಗುವನ್ನು ಹೆತ್ತಳು. ಹಕ್ಕಿ ಯಾವಾಗಲೂ ಹೊರಗೆ ಹೋಗಿ ಸಮುದ್ರ ತೀರದಿಂದ ಅರಣ್ಯಗಳಲ್ಲಿ ಹಣ್ಣುಗಳನ್ನು ತಂದು ಒಂದು ಹಣ್ಣನ್ನು ತನ್ನ ಮರಿಗೂ ಇನ್ನೊಂದನ್ನು ರಾಜಪುತ್ರನಿಗೂ ಕೊಡುತ್ತಿತ್ತು. ಹೀಗೆ ಆ ಅಮೃತಮಯವಾದಂತಹ ಹಣ್ಣನ್ನು ಹಕ್ಕಿಯೂ ತಿಂದು ಉತ್ತಮವಾಗಿ ಬೆಳೆಯಿತು. ಮರಿ ರಾಜಕುಮಾರನು ಸಹಿತ ಚೆನ್ನಾಗಿ ಬೆಳೆದ. ಒಂದು ದಿನ ರಾಜಕುಮಾರನ ಮಗು ಹಕ್ಕಿ ಮರಿಯೊಂದಿಗೆ ಆಡ್ತಾ ಇತ್ತು. ಏನು ಮಾಡೋದು? ಆಡುತ್ತಾ ಆಡುತ್ತಾ ಆ ಹಕ್ಕಿಯ ಮರಿಯನ್ನು ಹುಡುಗ ಕೊಂದು ಬಿಟ್ಟ. ಅದನ್ನು ನೋಡಿದ ತಾಯಿ ಹಕ್ಕಿಗೆ ಕೇಳಬೇಕು, ದುಃಖ, ಕ್ರೋಧ, ಏನು ಮಾಡಬೇಕು? ಮಗು ಹೋಗಿದೆ. ತಡ ಮಾಡಲಿಲ್ಲ. ಆ ರಾಜಪುತ್ರನ ಕಣ್ಣುಗರೆಳೆಗಳನ್ನು, ಎರಡೂ ಕಣ್ಣನ್ನು ತನ್ನ ಉಗುರಿನಿಂದ ಸೀಳಿ ಹಾಕಿಬಿಡ್ತು. ಅರಮನೆಯಲ್ಲಿ ಹಾಹಾಕಾರ, ಅಯ್ಯೋ ಮಗು ಹೋಯಿತು, ರಾಜನ ಮಗು ಹಕ್ಕಿಯಿಂದ ಹೋಯಿತು. ಅರಸನಿಗೂ ಸುದ್ದಿ ಮುಟ್ಟಿತು. ಅರಸ ಬಂದು ವಿಚಾರ ಮಾಡದ. ಪಕ್ಷಿ ಹೇಳ್ತು, ಕ್ಷತ್ರಿಯರು, ಅವರಿಗೆ ಸ್ನೇಹವಿಲ್ಲ, ಮತ್ತೆ ಪ್ರೀತಿ ಎಲ್ಲಿಂದ ಬರಬೇಕು? ಕೆಲಸ ಇದೆ ಅಂತ ಆದಾಗ ಮಾತಾಡ್ತಾರೆ, ಕೆಲಸ ಮುಗಿದು ಕೂಡ ಕೈ ಬಿಟ್ಟು ಬಿಡ್ತಾರೆ. ನಿನ್ನ ಮಗನು ನನ್ನ ಮರಿಯನ್ನು ಕೊಂದು ಹಾಕಿದನು. ನಾನು ಎಷ್ಟು ಪ್ರೀತಿಯಿಂದ ಅವನಿಗೆ ಉತ್ತಮವಾದ ಹಣ್ಣನ್ನು ತಂದುಕೊಟ್ಟೆ. ನನ್ನ ಮರಿಯ ಹಾಗೆ ನಿನ್ನ ಮಗನನ್ನು ನೋಡಿಕೊಂಡೆ ಅರಸ. ಚೆನ್ನಾಗಿ ಬೆಳೆದ. ಆದರೆ ನನ್ನ ಮರಿಯನ್ನೇ ಕೊಂದು ಬಿಟ್ನಲ್ಲ. ನಾನು ಇಟ್ಟಂತಹ ಪ್ರೀತಿಗೆ ನನಗೆ ದೊರಕಿದಂತಹ ಫಲ ಅದು. ಆಗ ತನ್ನ ಮಗನ ಕಣ್ಣು ಹೇಗಿದ್ದರೂ ಹೋಯ್ತಲ್ಲ, ಹೋಗಲಿ, ಇನ್ನು ಮುಂದೆ ನಮ್ಮಲ್ಲಿ ವೈರ ಯಾಕೆ? ಮರೆಯೋಣ, ಹಿಂದಿದ್ದನನ್ನು ಮರೆತು ಬೇರೆಲ್ಲೂ ಹೋಗಬೇಡ, ಸಿಟ್ಟು ಮಾಡ್ಕೊಳ್ಬೇಡ, ಇಲ್ಲೇ ಇದ್ದು ಬಿಡು ಅಂತ ಹೇಳ್ತಾನೆ. ಆದರೆ ಪಕ್ಷಿ ಹೇಳ್ತದೆ, ರಾಜ, ವೈರವು ಎಲ್ಲಿ ಅಡಗುತ್ತದೆ? ನನ್ನ ಮರಿ ಸತ್ತು ಹೋದರೂ ನನಗದರ ನೆನಪಾಗುವುದಿಲ್ವೇ? ನಿಮಗೂ ನಿಮ್ಮ ಮಗನ ಕಣ್ಣು ಹೋದದ್ದು ನೆನಪಿಗೆ ಬರುತ್ತಿರುವುದಿಲ್ವೇ? ಬರುತ್ತಾ ಇರುವುದಿಲ್ವೇ? ಅದೆಲ್ಲ ಮರೀಲಿಕ್ಕೆ ಆಗ್ತದೆಯೋ? ನೀವು ಮನುಷ್ಯರು, ನಾನು ಪಕ್ಷಿಯಾದರೂ ಪುತ್ರವಾತ್ಸಲ್ಯದ ಸಮಾನ ನಮ್ಮೊಳಗೆ ವೈರವನ್ನಿಟ್ಟುಕೊಂಡು ನಾನು ಇಲ್ಲೇ ಹೇಗಿರಲಿ? ಯಾಕೆ? ಮನುಷ್ಯರಿಗೆ ಹಕ್ಕಿ ಬೇಕಾದುದು ಕೊಂದು ತಿನ್ನುವುದಕ್ಕೆ, ಅಲ್ಲದಿದ್ದರೆ ಪಂಜರದಲ್ಲಿಟ್ಟು ಚಂದ ನೋಡುವುದಕ್ಕೆ. ಆದುದರಿಂದ ನನಗೆ ಮರಣ ಇಲ್ಲವೇ ಬಂಧನವೇ ಅಲ್ಲವೇ? ಅಷ್ಟಲ್ಲದೆ ಬೇರೇನೂ ನನಗುಂಟ? ಇಲ್ಲ. ಕೆಟ್ಟ ಹೆಂಡತಿಯಿಂದ ಸುಖವಿಲ್ಲ ಅಂತಾರೆ. ಕೆಟ್ಟ ಮಗನಿಂದ ಪ್ರೀತಿಯೂ ಇಲ್ಲ.
ಕೆಟ್ಟ ರಾಜನ ರಾಜ್ಯದಲ್ಲಿ ಕ್ಷೇಮವಿಲ್ಲ. ಆದ್ದರಿಂದ ಇದೆಲ್ಲ ಬಿಟ್ಟು ಹೋದರೆ ಮಾತ್ರ ಸರಿಯಾದಂಥದ್ದು. ಪ್ರಜಾರಕ್ಷಣೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಅರಸನು ಅರಸನೇ ಅಲ್ಲ ಎಂಬುದಾಗಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶದಲ್ಲಿ ಹೇಳ್ತಾರೆ. ಎಂತಹ ನುಡಿಮುತ್ತುಗಳು ಎಲ್ಲವುಗಳು ಕೂಡ ಧರ್ಮರಾಜ ರಾಜನಾಗ್ತಾನೆ, ಅವನಿಂದ ದೇಶಕ್ಕೆ ಒಳ್ಳೆಯದಾಗಬೇಕು, ಧರ್ಮ ಉಳಿಯಬೇಕು, ಧರ್ಮರಾಜನಿಂದ ಜಗತ್ತು ಮತ್ತೆ ಉದ್ಧಾರವಾಗಬೇಕು ಎಂಬ ಕನಸನ್ನೇ ಕೊನೆಯ ಉಸಿರುವರೆಗೂ ಭೀಷ್ಮಾಚಾರ್ಯರು ಇಟ್ಟುಕೊಂಡು ಅವನಿಗೂ ಕೂಡ ಸಲಹೆಯನ್ನು ಕೊಡ್ತಾರೆ. ವಿ ಎನ್ ಭಾಗವತ್, ಬರಬಳ್ಳಿ.